ಹಾಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬುಕ್ ನ ಇಬ್ರು ಮನುಷ್ಯರು ಕ್ಯಾರಿ ಮಾಡಬೇಕು ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ. ದ ಬುಕ್ ಫುಲ್ ಆಫ್ ಮಿಸ್ಟ್ರೀಸ್. ಆ ಬುಕ್ ನ ನೇಮು ದ ಡೆವಿಲ್ಸ್ ಬೈಬಲ್ ಅಂತ ಹೇಳಿ. ಈ ಬುಕ್ ನ ಸುತ್ತಮುತ್ತ ಇರುವಂತ ಕಥೆಯ ಪ್ರಕಾರ ಈ ಬುಕ್ ನ ಬರ್ದಿರೋದು ಒಂದೇ ರಾತ್ರಿಯಲ್ಲಿ. ಅದು ಸೈತಾನ್ನ ಸಹಾಯ ತಗೊಂಡು ಈ ಒಂದು ಬುಕ್ ನ ಕಂಪ್ಲೀಟ್ ಮಾಡಿರೋ. ಏನೋ ಕೇಳಿರಲ್ಲ, ಯಾವ್ದೋ RR ಮೂವಿ ಕತೆ ಹೇಳ್ದಂಗಿದೆಯಲ್ಲ, ಆದ್ರೆ ಇದು ಸತ್ಯ. ನಾವು ಈ ಒಂದು ವಿಡಿಯೋದಲ್ಲಿ ಈ ಬುಕ್ ನ ಹಿಸ್ಟ್ರಿ ಏನು, ಮತ್ತೆ ಇದರ ಸೀಕ್ರೆಟ್ಸ್ ಏನು, ಮತ್ತೆ ಸುತ್ತಮುತ್ತ ಇರುವಂತ ಮಿಸ್ಟ್ರೀಸ್ ಏನು ಅಂತ ನೋಡ್ತಾ ಹೋಗ್ತೀವಿ. ಈ ಡೆವಿಲ್ ಬೈಬಲ್ ನ ದ ಕೋಡೆಕ್ಸ್ ಗಿಗಾಸ್ ಅಂತ ಕರೀತಾರೆ. ಮತ್ತೆ ಇದು ತುಂಬಾ ದೊಡ್ಡ ಬುಕ್. ಇದ್ರ ಹೈಟ್ ಎಷ್ಟಿದೆ ಅಂತಂದ್ರೆ 92 ಸೆಂಟಿಮೀಟರ್ ಇದೆ. ಮತ್ತೆ ಇದರ ಅಗಲ 50 ಸೆಂಟಿಮೀಟರ್ ಇದೆ. ಮತ್ತೆ ಇದರ ವೆಯ್ಟ್ 70 kg ಇದೆ. ಅಂದ್ರೆ ನಾರ್ಮಲ್ ಅಡಲ್ಟ್ ನ ವೆಯ್ಟ್ ಈ ಒಂದು ಬುಕ್ ಇದೆ. ಮತ್ತೆ ಈ ಬುಕ್ ಅಲ್ಲಿ ಟೋಟಲ್ 310 ಪೇಜ್ಗಳಿದಾವೆ. ಈ 310 ಪೇಜು ಎಲ್ಲ ಪ್ರಾಣಿ ಚರ್ಮಗಳು. ಹಾಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ಉದ್ದ ಇಷ್ಟು ಅಗಲ ಪೇಜ್ಗಳನ್ನ ರೆಡಿ ಮಾಡೋದಕ್ಕೆ ಎಷ್ಟು ಪ್ರಾಣಿನ ಬಲಿ ಕೊಟ್ಟಿರ್ಬೋದು ಅಂತೇಳಿ. ಅಂದಾಜು ಏನು ಇಲ್ಲ ಅಂತಂದ್ರೆ 160 ಪ್ರಾಣಿಗಳನ್ನ ಈ ಒಂದು ಬುಕ್ ನ ರೆಡಿ ಮಾಡೋದಕ್ಕೆ ಅಂತೇಳಿ ಬಲಿ ಕೊಟ್ಟಿದ್ದಾರೆ. ಬರೀ ಸೈಜು ಮತ್ತೆ ವೆಯ್ಟ್ ಈ ಒಂದು ಬುಕ್ ನ ಫೇಮಸ್ ಮಾಡಿಲ್ಲ. ಇದು ಒಳಗಡೆ ಇರುವಂತ ಕಂಟೆಂಟ್ ಮತ್ತೆ ಸುತ್ತಮುತ್ತ ಇರುವಂತ ಕಥೆಗಳು ಈ ಬುಕ್ ನ ಫೇಮಸ್ ಮಾಡಿರೋದು. ಈ ಒಂದು ಬುಕ್ ನ ಮೆಡಿವಲ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಕರಿಬಹುದು. ಏನಕ್ಕೆ ಅಂತಂದ್ರೆ ಈ ಒಂದೇ ಬುಕ್ ಅಲ್ಲಿ ಕಂಪ್ಲೀಟ್ ಲ್ಯಾಟಿನ್ ಬೈಬಲ್ ಇದೆ. ಜೊತೆಲಿ ಇದರಲ್ಲಿ ಮೆಡಿಕಲ್ ಟೆಸ್ಟ್ ಬಗ್ಗೆಗಳಿದಾವೆ, ಮತ್ತೆ ಮ್ಯಾಜಿಕಲ್ ಫಾರ್ಮುಲಾಗಳಿದಾವೆ, ಜೊತೆಲಿ ಕ್ಯಾಲೆಂಡರ್ ಕೂಡ ಈ ಒಂದು ಬುಕ್ ಅಲ್ಲಿ ಇದೆ. ಈ ಬುಕ್ ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಒಂದೇ ಬುಕ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಸಿಗೋ ಹಾಗೆ ಈ ಬುಕ್ ನ ರೆಡಿ ಮಾಡಿರ್ತಾರೆ. ಇದಿಷ್ಟು ಓಕೆ, ಆದ್ರೆ 290ನೇ ಪೇಜ್ ಅಲ್ಲಿ ಒಂದು ಡೆವಿಲ್ ಚಿತ್ರ ಇರುತ್ತೆ. ಆ ಒಂದು ಕಾಲಕ್ಕೆ ಬೈಬಲ್ ನಲ್ಲಿ ಒಂದು ಡೆವಿಲ್ ಚಿತ್ರ ಇರೋದು ಏನಕ್ಕೂ ಸರಿ ಅಂತ ಅನ್ಸೋದಿಲ್ಲ. ಆ ಡೆವಿಲ್ ನ ಚಿತ್ರ ಯಾವ ರೀತಿ ಇರುತ್ತೆ ಅಂತಂದ್ರೆ ಮಖ ಪೂರ್ತಿ ಹಸಿರು ಬಣ್ಣ, ಜೊತೆಲಿ ಅದರ ಕೋಡುಗಳು ಕೆಂಪು ಬಣ್ಣ, ಮತ್ತೆ ಕೈಯು ಮತ್ತೆ ಕಾಲಲ್ಲಿ ಬರೀ 4 ಬೆರಳು ಅಷ್ಟೇ ಇರುತ್ತೆ. ಆ ಒಂದು ಚಿತ್ರದ ಪೇಜ್ ನ ಆಪೋಸಿಟ್ ಅಲ್ಲಿ ಒಂದು ಸ್ವರ್ಗ ಚಿತ್ರ ಇರುತ್ತೆ ಅಂತ ನೀವೇ ಅಲ್ಲಿ ಚಾಯ್ಸ್ ಮಾಡ್ಬೇಕಾಗಿರುತ್ತೆ, ಒಳ್ಳೆಯದ ಅಥವಾ ಕೆಟ್ಟದ್ದ ಅಂತ ಹೇಳಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಇರುವಂತ ವಿಷಯ ಏನು ಅಂತಂದ್ರೆ ಆ ಡೆವಿಲ್ ಚಿತ್ರ ಇರುವಂತ ಪೇಜು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಜನಗಳೆಲ್ಲ ಬಂದು ಡೈರೆಕ್ಟ್ ಇದೇ ಪೇಜ್ ಓಪನ್ ಮಾಡೋದ್ರಿಂದ ಅದು ಬ್ಲ್ಯಾಕ್ ಕಲರ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಪೀರಿಯಡ್ಗೆ ಸೇರಿದಂತ ಜನಗಳು ಈ ಒಂದು ಪೇಜು ಬ್ಲ್ಯಾಕ್ ಕಲರ್ ಆಗಿರೋದಕ್ಕೆ ಕಾರಣ ಸೈತಾನಿಕ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಕರೀತಾರೆ. ಈ ರೀತಿಯ ಕಥೆಗಳು ಈ ಬೈಬಲ್ ನ ಸುತ್ತಮುತ್ತ ಇರುವಂತ ಮಿಸ್ಟೀರಿಯಸ್ ಕಥೆಗಳಿಗೆ ಪೆಟ್ರೋಲ್ ಸೇರಿಸಿದಂಗೆ ಇರುತ್ತೆ. ಈ ಬುಕ್ ನ ನೇಮು ಕೋಡೆಕ್ಸ್ ಗಿಗಾಸ್ ಅಂತ ಹೇಳಿ, ಆದ್ರೂ ಕೂಡ ಇದನ್ನ ಡೆವಿಲ್ಸ್ ಬೈಬಲ್ ಅಂತ ಕರೀತಾರೆ. ಡೆವಿಲ್ಸ್ ಬೈಬಲ್ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ ಇದರಿಂದ ಒಂದು ಕಥೆನೇ ಇದೆ. ಆ ಕಥೆ ಏನು ಅಂತಂದ್ರೆ 13ನೇ ಶತಮಾನದಲ್ಲಿ ಒಬ್ಬ ಮಾಂಕ್ ಇರ್ತಾನೆ. ಆ ಮಾಂಕು ಅಲ್ಲಿನ ನಿಯಮಗಳನ್ನ ಮುರಿದಿರ್ತಾನೆ. ಅದಕ್ಕೆ ಅವನಿಗೆ ಗಲ್ ಶಿಕ್ಷೆ ಆಗಿರುತ್ತೆ. ಆ ಮಾಂಕು ಅವನ ಜೀವ ಉಳಿಸಿಕೊಳ್ಳೋದಕ್ಕೋಸ್ಕರ ಆ ರಾಜನ ಹತ್ರ ಒಂದು ಒಪ್ಪಂದ ಮಾಡ್ಕೊಳ್ತಾನೆ. ಆ ಒಪ್ಪಂದ ಏನು ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಎಲ್ಲಾ ನಾಲೆಜ್ ಇರುವಂತ ಒಂದು ಪುಸ್ತಕನ ಬರ್ದ್ಕೊಡ್ತೀನಿ ಅಂತೇಳಿ ರಾಜನ ಹತ್ರ ಹೋಗಿ ಒಪ್ಪಂದ ಮಾಡ್ಕೊಂತಾನೆ. ಆ ರಾಜನು ಕೂಡ ಆ ಒಪ್ಪಂದಕ್ಕೆ ಒಪ್ಪಿಗೆ ಕೊಡ್ತಾನೆ. ಮಧ್ಯರಾತ್ರಿ ಅಷ್ಟೊತ್ತಿಗೆ ಆ ಒಬ್ಬ ಮಾಂಕ್ಗೆ ಅರ್ಥ ಆಗುತ್ತೆ ಈ ಒಂದು ಬುಕ್ ನ ಕಂಪ್ಲೀಟ್ ಮಾಡೋದಿಕ್ಕೆ ಆಗಲ್ಲ ಅಂತೇಳಿ. ಅವಾಗ ಅವನು ಸೈತಾನ್ಗೆ ಬೇಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೈತಾನ್ ಕೂಡ ಪ್ರತ್ಯಕ್ಷವಾಗುತ್ತೆ. ಅಲ್ಲಿ ಅವರ ಮಧ್ಯೆ ಒಂದು ಒಪ್ಪಂದವಾಗುತ್ತೆ. ಏನಂತ ಅಂದ್ರೆ ನಾನು ನಿನಗೆ ಆ ಒಂದು ಬುಕ್ ನ ಬರೆಯೋದಿಕ್ಕೆ ಸಹಾಯ ಮಾಡ್ತೇನೆ, ಅದಕ್ಕೆ ರಿಟರ್ನ್ ಆಗಿ ನೀನು ನಿನ್ನ ಆತ್ಮ ನನಗೆ ನೀಡಬೇಕೆಂದು. ಆ ಪೂಜಾರಿ ಕೂಡ ಯೋಚನೆ ಮಾಡಿ ಮೊದಲು ನನ್ನ ಜೀವ ಉಳಿಸಿಕೊಂಡ್ರೆ ಸಾಕು ಅಂತ ಹೇಳಿ ಆ ಒಂದು ಒಪ್ಪಂದಕ್ಕೆ ಸರಿ ಅಂತ ಸಮ್ಮತಿಸುತ್ತಾನೆ. ಈ ರೀತಿಯಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಮ್ಯಾಸಿವ್ ಕೋಡೆಕ್ಸ್ ಗಿಗಾಸ್ ಅಂತ ಒಂದು ಬುಕ್ ರೆಡಿ ಆಗುತ್ತೆ. ಅದಕ್ಕೋಸ್ಕರನೇ ಆ ಒಂದು ಬೈಬಲ್ ಅಲ್ಲಿ ಡೆವಿಲ್ಸ್ ಚಿತ್ರವನ್ನ ಸೇರಿಸಿದರೆ ಅಂತ ಕಥೆಗಳು ಹೇಳ್ತವೆ. ಮಾಡರ್ನ್ ಸೈನ್ಸ್ ಇದಕ್ಕೊಂದಿಷ್ಟು ಉತ್ತರ ಕೊಟ್ಟಿರುತ್ತೆ. ಕೋಡೆಕ್ಸ್ ಗಿಗಾಸ್ ನ ಎಕ್ಸ್ಪರ್ಟ್ ಎಲ್ಲ ಸ್ಟಡಿ ಮಾಡಿ ಹೇಳಿದ್ದೇನು ಅಂತಂದ್ರೆ ಇದ್ರಲ್ಲಿ ಇರುವಂತ ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಒಬ್ರದೇ ಆಗಿರುತ್ತೆ ಅಂತ ಹೇಳಿ. ಆದ್ರೆ ಲಾಸ್ಟ್ ಅಲ್ಲಿ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ ಅದು ಒಳಗಿರೋ ಇನ್ಫಾರ್ಮೇಶನ್ ಎಲ್ಲ ಬರಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಏನಿಲ್ಲ ಅಂತಂದ್ರೆ 20 ರಿಂದ 30 ವರ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಮಿಡಲ್ ಏಜಸ್ ಅಲ್ಲಿ ಒಬ್ಬ ಮಾಂಕು ಒಂದು ಮನುಸ್ಕ್ರಿಪ್ಟ್ ನ ಬರೀತಿದ್ದಾನೆ ಅಂತಂದ್ರೆ ಅವನ ಇಡೀ ಜೀವನನೇ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಬೈಬಲ್ ಒಬ್ಬ ಮಾಂಕ್ ನ ಲೈಫ್ ವರ್ಕ್ ಆಗಿದೆ ಅಂತ ಹೇಳ್ತಾರೆ. ಒಬ್ರಿಂದ ಇನ್ನೊಬ್ರಿಗೆ ಈ ಬುಕ್ ಪಾಸ್ ಆದಾಗೆ ಸುತ್ತಮುತ್ತ ಇರುವಂತ ಮಿಸ್ಟೀರಿಯಸ್ ಕಥೆಗಳು ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.